ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇದೊಂಥರ ಮಿನಿ ವ್ಲಾಗ್ ಥರ ಅಂತ ಹೇಳ್ಬೋದು. ಮಿನಿ ವ್ಲಾಗ್ ಜೊತೆಗೆ ನಿಮ್ಮ ಕೆಲವೊಂದು ಪ್ರಶ್ನೆಗಳಿಗೆ ನಾನಿಲ್ಲಿ ಇವತ್ತಿನ ವ್ಲಾಗಲ್ಲಿ ಉತ್ತರ ಕೊಟ್ಟಿದ್ದೀನಿ. ಸೊ ಪೂರ್ತಿ ವ್ಲಾಗ್ ನೋಡಿ. ಬೆಳಗ್ಗೆ ಎದ್ದಿದ ತಕ್ಷಣ ಇವಾಗ ಬ್ರೇಕ್ಫಾಸ್ಟ್ ಎಲ್ಲ ಏನು ಮಾಡೋಂಗಿಲ್ಲ ಜಿಯನ್ಗೆ, ಯಾಕೆಂದರೆ ಸ್ಕೂಲಲ್ಲೇ ಅವನಿಗೆ ಎಲ್ಲ ಕೊಡೋದ್ರಿಂದ ಬಂದು ಅವನಿಗೆ ಹಾಲು ಪ್ರಿಪೇರ್ ಮಾಡಿ, ನಮ್ಮದು ಮಾರ್ನಿಂಗ್ ಡ್ರಿಂಕ್ ಪ್ರಿಪೇರ್ ಮಾಡಿ, ಆಮೇಲೆ ಅವನಿಗೆ ಸ್ವಲ್ಪ ಸ್ಕೂಲಿಗೆಲ್ಲ ರೆಡಿ ಮಾಡಿಸಿ ಸ್ಕೂಲಿಗೆ ಕಳಿಸೋದು. ಆಮೇಲೆ ಸ್ಕೂಲ್ ಇವಾಗ ಅವನಿಗೆ ಬೇಗ ಹೋಗಬೇಕು, ಯಾಕೆಂದರೆ ಬ್ರೇಕ್ಫಾಸ್ಟ್ ಅಲ್ಲೇ ಇರೋದ್ರಿಂದ ಅವ್ನು 7:30ಗೆಲ್ಲ ಮನೇಲಿ ಬಿಡಬೇಕಾಗತ್ತೆ. ಅವನ್ನ ಎಪ್ಸಿ ರೆಡಿ ಮಾಡಿಸೋದೇ ಒಂದು ದೊಡ್ಡ ಟಾಸ್ಕ್ ಆಗಿಬಿಡುತ್ತೆ ಪಾಪ. ಬಟ್ ಇವಾಗ ಅಡ್ಜಸ್ಟ್ ಆಗಿದ್ದಾನೆ, ಎದ್ದೇಳ್ತಿದ್ದಾನೆ, ಆದರೂ ಅವ್ನಿಗೊಂದು ಸ್ವಲ್ಪ ನಿದ್ರೆ ಅದೇ ಥರ ಇರುತ್ತೆ. ಹಾಗೆ ನಾನು ಮಾರ್ನಿಂಗ್ ಡ್ರಿಂಕ್ ಇವಾಗ ಜೀರಾ ವಾಟರ್ ಅದನ್ನು ಕೊಡ್ತಾ ಇದ್ದೀನಿ. ತುಂಬ ಜನ ರಮ್ಯಾ ವೆಯ್ಟ್ ಹೇಗೆ ಕಮ್ಮಿ ಮಾಡಿದ್ರಿ, ಅದ್ರ ಬಗ್ಗೆ ತಿಳಿಸ್ಕೊಡಿ, ಅದು ಇದು ಅಂತ ಕೇಳ್ತಾ ಇದ್ದೀರಾ. ಸೊ ಈ ವ್ಲಾಗ್ ಪೂರ್ತಿ ನೋಡಿ, ಅದರಲ್ಲಿ ಸ್ವಲ್ಪ ನಾನು ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಹಾಗೆ ಜಿಯನ್ನ ಸ್ಕೂಲಿಗೆ ಕಳಿಸೋದಕ್ಕಿಂತ ಮುಂಚೆ ಸ್ವಲ್ಪ ಮುದ್ದಾಡಿ ಅವನು ಎಷ್ಟೇ ದೊಡ್ಡವನಾಗ್ತಾ ಇದ್ದಾನೆ ಅಂತ ಅನಿಸುತ್ತೆ. ಬಟ್ ಆದರೂ ನನಗೆ ಅಯ್ಯೋ ಅವನು ಇನ್ನೊಂದು ಸ್ವಲ್ಪ ದೊಡ್ಡವನಾಗೋಕ್ಕೆ ಮುಂಚೆ ಜಾಸ್ತಿ ಎಷ್ಟಾಗುತ್ತೆ ಅಷ್ಟು ಮುದ್ದಾಡಬೇಕಂತ. ಸೊ ಅದರಿಂದ ಅವನ್ನ ಸ್ಕೂಲ್ ಕಳಿಸೋದಕ್ಕಿಂತ ಮುಂಚೆ ಮುದ್ದಾಡಿ ಕಿಸ್ ಕೊಡು ಅಂತೆಲ್ಲ ಕೇಳಿ ಇವಾಗ ಸ್ವಲ್ಪ ಇದು ಮಾಡ್ತಾನೆ. ಮೊದಲು ಚಿಕ್ಕವನಾಗಿದ್ದಾಗ ಬೇಗ ಬೇಗ ಕೊಟ್ಬಿಡ್ತಿದ್ದ, ಇವಾಗ ಅದು ಇದು ಹಠ ಮಾಡ್ಕೊಂಡು ಕೊಡುತ್ತೆ. ಸೊ ಮಧ್ಯಾಹ್ನ ಲಂಚ್ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಲಂಚ್ ಅಂದರೆ ಇಬ್ಬರಿಗೆ ಮಾಡೋದು, ಮತ್ತು ನೈಟ್ ಡಿನ್ನರ್ಗೆ ಜಿಯನ್ ಇರ್ತಾನೆ. ಸೊ ಒಂದೊಂದ್ಸರಿ ಬೇಜಾರಾಗುತ್ತೆ, ಅಯ್ಯೋ ಇಬ್ಬರಿಗೆ ಏನಪ್ಪ ಮಾಡೋದು ಅಂತ. ಬಟ್ ಕರಿ ಎಲ್ಲ ಏನು ಮಾಡ್ತೀನಿ ಅಂದರೆ ರಾತ್ರಿಗೆ ಆಗೋಷ್ಟು ಮೊದಲೇ ಮಧ್ಯಾಹ್ನನೇ ಮಾಡಿಟ್ಬಿಡ್ತೀನಿ. ಯಾಕೆಂದರೆ ನನಗೆ ರಾತ್ರಿ ವರ್ಕೌಟ್ ಇರುತ್ತೆ. ವರ್ಕೌಟ್ ಆದಮೇಲೆ ಬಂದು ಮಾಡೋದು ಅಂದರೆ ಸಿಕ್ಕಾಪಟ್ಟೆ ಕಷ್ಟ, ತುಂಬ ಸುಸ್ತಾಗ್ಬಿಟ್ಟಿರುತ್ತೆ. ಸೊ ಅದರಿಂದ ಏನು ಮಾಡ್ತೀನಿ ಅಂದರೆ ನಾನು ಆದಷ್ಟು ಮಧ್ಯಾಹ್ನನೇ ಮಾಡಿ ಇಟ್ಬಿಡೋಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ಚಪಾತಿ ರೆಡಿ ಮಾಡ್ತಾ ಇದ್ದೀನಿ. ಚಪಾತಿ ರೆಡಿ ಮಾಡೋದಕ್ಕೆ ನನಗೆ ಇವಾಗ ತುಂಬ ಹೆಲ್ಪ್ ಆಗ್ತಿದೆ. ಇದೊಂದು ಸ್ಟ್ಯಾಂಡ್ ಮಿಕ್ಸರ್ ಅಂತ ಹೇಳ್ಬೋದು, ಅಗಾರೋದು. ಸೊ ಚಪಾತಿ ಹಿಟ್ಟೆಲ್ಲ ನಾನು ಹಾಕಿಬಿಟ್ಟು ನನ್ನ ಪಾಡಿಗೆ ನಾನು ಬೇರೆ ಕೆಲಸ ಮಾಡ್ಕೊತಾ ಇದ್ದರೆ ಅದು ಚಪಾತಿ ಹಿಟ್ಟು ರೆಡಿಯಾಗಿರುತ್ತೆ. ಅದರಿಂದ ನನಗೆ ತುಂಬ ಈಸಿ ಆಗ್ತಿದೆ ಅಂತ ಹೇಳ್ಬೋದು. ಸೊ ನಾನು ತುಂಬ ಸರಿ ಇದ್ರ ಬಗ್ಗೆ ಡೀಟೇಲಾಗಿ ವಿಡಿಯೋ ಕೂಡ ಮಾಡಿದ್ದೀನಿ, ನನ್ನ ಚಾನಲಲ್ಲಿ ನಿಮಗೆ ಸಿಗುತ್ತೆ, ಹೋಗಿ ನೋಡಿ. ನಾನು ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಎಲ್ಲ ಆದಮೇಲೆ ನನಗೆ ಮಧ್ಯಾಹ್ನ ಸ್ವಲ್ಪ ಏನೂ ಬೇರೆ ಕೆಲಸಗಳಿರಲಿಲ್ಲ, ಅದಕ್ಕೆ ಬಟ್ಟೆ ಎಲ್ಲ ಫೋಲ್ಡ್ ಮಾಡೋದೆಲ್ಲ ಇತ್ತು. ಸೊ ಅದನ್ನು ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನಾನು ಬಂದೆ. ಒಂದೊಂದ್ಸರಿ ಏನು ಮಾಡಿರ್ತೀನಿ ಅಂದರೆ ಫೋಲ್ಡ್ ಮಾಡಿ ಇಟ್ಟಿರ್ತೀನಿ, ಮತ್ತೆ ಅದು ಎತ್ತಿಡೋದು ಮತ್ಕೊಂಡಿರ್ತೀನಿ, ಮತ್ತೆ ಬಂದು ಮತ್ತೆ ಫೋಲ್ಡ್ ಮಾಡ್ತೀನಿ. ಸೊ ಈ ರೀತಿ ಎಷ್ಟೊಂದು ಸರಿ ಆಗಿದೆ. ಸೊಸೈಟಿಲಿ ಮಕ್ಳಿಗೆಲ್ಲ ಸುಮ್ಮನೆ ಈ ಥರ ಪಾಟ್ಸ್ ಎಲ್ಲ ಇತ್ತಲ್ಲ, ಅದಕ್ಕೆಲ್ಲ ಒಂದು ಆ್ಯಕ್ಟಿವಿಟಿ ಥರ ಆಗುತ್ತೆ ಅಂತ ಪಾಟ್ ಪೇಂಟಿಂಗ್ ಥರ ಏನೋ ಮಾಡಿಸಿದ್ರು. ಸೊ ಜಿಯನ್ಗೆ ಅಲ್ಲಿ ಕರ್ಕೊಂಡು ಹೋಗಿದ್ದೆ. ಆಮೇಲೆ ಬಂದು ಎಲ್ಲ ಸ್ನಾನ ಎಲ್ಲ ಮಾಡಿ ಪೂಜೆ ಎಲ್ಲ ಮಾಡಿದೆ. ನಾನು ಪೂಜೆ ಮಾಡಾದ್ಮೇಲೆ ಕೂತ್ಕೊಂಡು ದೇವ್ರ ಹತ್ರ ಸ್ವಲ್ಪ ಪ್ರಾರ್ಥನೆ ಮಾಡ್ಕೊತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ಸೊ ವ್ಲಾಗ್ ನೋಡ್ತಾ ಇದ್ರಿ. ಈ ಒಂದು ವ್ಲಾಗ್ ಏನಿದೆ, ವ್ಲಾಗಿಂತ ನಾನೊಂದು ಕೆಲವೊಂದು ಇನ್ಫಾರ್ಮೇಷನ್ಗಳನ್ನ ನಿಮ್ಮ ಹತ್ರ ಶೇರ್ ಮಾಡಬೇಕಿತ್ತು. ನಾನು ಲಾಸ್ಟ್ ವ್ಲಾಗ್ ಹಾಕಿದ್ಮೇಲೆ ಜಿಯನ್ ಬರ್ತ್ಡೇ ವ್ಲಾಗ್ ಆಗಿರ್ಬೋದು ಅದೆಲ್ಲ ಹಾಕಿದ್ಮೇಲೆ ಮತ್ತು ನಮ್ಮ ಮನೆ ಲೋನ್ ಬಗ್ಗೆ ಕೆಲವೊಂದು ಇನ್ಫಾರ್ಮೇಷನ್ ಎಲ್ಲ ಕೊಟ್ಟಮೇಲೆ ನನಗೆ ತುಂಬ ಕ್ವೆಶನ್ಸ್ ಬಂದಿತ್ತು. ರಮ್ಯಾ, ಹೇಗೆ ಇವಾಗ ನೀವು ಲೋನ್ ಕಟ್ಕೊಂಡು ಬೇರೆ ಎಲ್ಲದಕ್ಕೂ ಹೇಗೆ ನೀವು ಮನೆ ಮೇಂಟೈನ್ ಮಾಡ್ಕೊಂಡು ಹೋಗ್ತಿದ್ದೀರಾ, ಅಥವಾ ಇವಾಗ ಹೇಗಿದೆ ಅಂತ ಎಷ್ಟೊಂದು ಕ್ವೆಶನ್ಸ್ ನನಗೆ ಅವಾಗವಾಗ ಬರ್ತಾ ಇರುತ್ತೆ. ಸೊ ನನಗಂತೂ ಕೆಲವೊಂದು ಕ್ವೆಶನ್ಸ್ ತೊಗೊಂಡು ನಾನು ಅದಕ್ಕೆ ಆನ್ಸರ್ ಮಾಡೋಣ ಅಂತ. ಸೊ ಫಸ್ಟು ಬಂದು ಜಿಯನ್ ಸ್ಕೂಲ್ ಬಗ್ಗೆ ತುಂಬ ಕೇಳ್ತಾನೆ ಇದ್ದೀರಾ, ರಮ್ಯಾ ಯಾವ ಸ್ಕೂಲು, ಹೆಂಗೆ, ಏನು ಅಂತ. ಸೊ ಸ್ಕೂಲ್ ಅಂದರೆ ಅದು ಒಂದೇ ಸ್ಕೂಲ್ ಆಗಿರೋದ್ರಿಂದ ನನಗೆ ನೇಮ್ ಹೇಳೋದಕ್ಕಾಗ್ತಿಲ್ಲ. ಸೊ ಸಾರಿ, ಅದಕ್ಕೆ ನಾನು ತುಂಬ ಜನ ನಂಗೆ ಕೇಳಿದ್ರು. ಇನ್ಸ್ಟಾಗ್ರಾಮಲ್ಲೆಲ್ಲ ನನಗೆ ತುಂಬ ಮೆಸೇಜಸ್ ಬಂದಿತ್ತು, ರಮ್ಯಾ ಯಾವ ಸ್ಕೂಲು, ನಮ್ಮ ಮಗಂಗೂ ನೋಡ್ತಿದ್ದೀವಿ ಅಂತ. ಸೊ ಅದು IGCSE ನಾವು ತೊಗೊಂಡಿರೋದು ಅವನಿಗೆ. ಅಂದರೆ ನಾರ್ಮಲ್ CBSE ಮತ್ತು ICSEಗಿಂತ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ಅಷ್ಟೇ, ತುಂಬ ಏನಿರೋದಿಲ್ಲ. ಎಕ್ಸ್ಟ್ರಾ ಆ್ಯಕ್ಟಿವಿಟೀಸ್ ಎಲ್ಲ ಸ್ವಲ್ಪ ಜಾಸ್ತಿ ಇರುತ್ತೆ, ಹೋಮ್ವರ್ಕ್ಸ್ ಎಲ್ಲ ಸ್ವಲ್ಪ ಕಡಿಮೆ ಇರುತ್ತೆ ಕಂಪೇರಿಟಿವ್ಲಿ. ಆ ರೀತಿ ಇದೆ ಆ ಒಂದು ಸಿಲೆಬಸ್ಸು. ಒಂದು ಸ್ಕೂಲ್ ಫೀಸ್ ಬಗ್ಗೆ ಹೇಳ್ಬೇಕಂದ್ರೆ ಇವಾಗ ನಾವು ಸ್ಕೂಲ್ ಏನು ಕಳಿಸ್ತಾ ಇದ್ದೀವಿ ಇದಕ್ಕೆ ಆಲ್ಮೋಸ್ಟ್ 4.2 ಹತ್ರ ಆಗಿದೆ ಇಲ್ಲಿವರೆಗೆ. ಸೊ ಮುಂದೆ ಗೊತ್ತಿಲ್ಲ, ಯಾಕೆಂದರೆ ಯೂನಿಫಾರ್ಮು ಅದು ಇದು ಎಲ್ಲ ಸಪ್ರೇಟ್ ಇತ್ತು. ಇದರಲ್ಲಿ ವ್ಯಾನ್ ಇಲ್ಲ, ಮತ್ತು ಫುಡ್ ಕಂಪಲ್ಸರಿ ಇತ್ತು. ಫುಡ್ ನಾವು ಮನೆಯಿಂದ ಕಳಿಸಿದ್ರೂ ತೊಗೊಬೇಕಿತ್ತು, ಇಲ್ಲ ಅಲ್ಲೇ ತಿಂದ್ರೂ ತೊಗೊಬೇಕಿತ್ತು. ಫುಡ್ಗೆ ಅಂತ ಪೇ ಮಾಡಲೇಬೇಕಿತ್ತು. ಅದರಿಂದ ನಾವು ಅಂದ್ಕೊಂಡ್ವಿ ಓಕೆ ಅಲ್ಲೇ ತಿನ್ನಲಿ ಇಯರ್ ನೋಡೋಣ ಅಂತ. ಸೊ ಅದರಿಂದ ಫುಡ್ ಒಂದು ಅಲ್ಲೇ ಕೊಡ್ತಾರೆ. ಸೊ ಅದಕ್ಕೂ ಎಲ್ಲ ಸೇರಿಸಿ ಅಷ್ಟಾಗಿದ್ದು.
ಅದು ಬಿಟ್ಟರೆ ನೆಕ್ಸ್ಟ್ ಕ್ವೆಶನ್ ಬಂದು ನನಗೆ ತುಂಬ ಕೇಳಿದ್ರು, ರಮ್ಯಾ ಹೇಗೆ ಲೋನ್ ಎಲ್ಲ ಮೇಂಟೈನ್ ಮಾಡ್ಕೊಂಡು. ಲೋನ್ ಅಂದರೆ ಚಂದು ಸ್ಯಾಲ್ರಿಲಿ ಅಲ್ಲೇ ಡೈರೆಕ್ಟ್ ಕಟ್ಟಾಗಿ ಆಮೇಲೆ ನಮಗೆ ಸ್ಯಾಲ್ರಿ ಬರೋದು. ಅದಾದಮೇಲೆ ನಾನು ಸ್ವಲ್ಪ ಹೇಗೆ ನಂದು ಸ್ವಲ್ಪ ಮತ್ತು ಚಂದದ್ದು ಸ್ವಲ್ಪ ಎಲ್ಲ ಸೇರಿಸಿ ಏನೇನೆಲ್ಲ ಮಾಡೋಕ್ಕಾಗತ್ತೆ ಅದ್ರಲ್ಲಿ ನಾವು ಮಾಡ್ಕೊಂಡು ಹೋಗ್ತೀವಿ. ಅದು ಬಿಟ್ಟರೆ ಸೇವಿಂಗ್ಸ್ ಕೂಡ ನಾವು ಮಾಡ್ಕೊತೀವಿ. ಕೆಲವೊಂದು ಕಡೆ ಅವಾಗಿಂದ ಸ್ವಲ್ಪ ಅಲ್ಲಿ ಇಲ್ಲಿ ಇನ್ವೆಸ್ಟ್ ಮಾಡ್ಕೊಂಡಿದ್ದೀವಿ, ಅದೆಲ್ಲ ನಮಗಿನ್ನ ಸಿಕ್ಕಿಲ್ಲ. ಸೊ ನೋಡಬೇಕು ಮುಂದೆ. ಅದು ಬಿಟ್ಟರೆ ಅಷ್ಟೇ. ಮತ್ತು ನಾನೇನು ಮಾಡ್ತೀನಿ ಅದ್ರಲ್ಲಿ ನನಗೆ ಟ್ರಾವೆಲ್ ಮಾಡೋದಕ್ಕಾಗಿರ್ಬೋದು ಅಥವಾ ನನಗೇನಾದರೂ ಅನಿಸಿದ್ರೆ ಶಾಪಿಂಗು ಅದಕ್ಕೆಲ್ಲ ನಾವು ಸ್ವಲ್ಪ ಸೇವ್ ಮಾಡಿಕೊಂಡು ಆ ರೀತಿ ನಾವು ಮಾಡ್ಕೊಂಡು ಹೋಗ್ತೀವಿ. ತುಂಬ ಜನ ಕೇಳ್ತಾ ಇದ್ದೀವಿ, ರಮ್ಯಾ ಹೇಗೆ ಎಲ್ಲ ಮೇಂಟೈನ್ ಮಾಡ್ತೀರಾ ಅಂತ. ನನಗೆ ಇವಾಗ ಸ್ವಲ್ಪ ಬೆಳಗ್ಗೆನೇ ನಿದ್ರೆ ಬರ್ತಾ ಇದೆ, ಸೊ ಅದಕ್ಕೆ ಕಣ್ಣು ಹಂಗಿದೆ ಗೊತ್ತಿಲ್ಲ. ಮಲಗಬೇಕಂತ ಅನಿಸ್ತಿದೆ, ಮಲಗಿಬಿಡ್ತೀನಿ ನಾನು, ಹೇಳೋಕ್ಕಾಗಲ್ಲ. ಇವತ್ತು ಫುಲ್ ಒಂಥರ ಏನೋ ರಿಲ್ಯಾಕ್ಸ್ ಇದರಲ್ಲಿದ್ದೀನಿ, ನಿದ್ರೆ ಮಾಡೋಣ ಚೆನ್ನಾಗಿ ಆ ಥರ. ಅದಕ್ಕೆ ನಿಮಗೆ ಕಣ್ಣು ಆ ರೀತಿ ಕಾಣಿಸ್ತಾ ಇದೆ. ಯಾಕೆಂದರೆ ಕಂಟಿನ್ಯೂಸ್ ಆಗಿ ವರ್ಕೌಟ್ ಮಾಡ್ತಿರ್ತೀನಿ, ಅದು ಇದು ಏನಾದರೂ ಒಂದಿರುತ್ತೆ ಮನೆ ಕೆಲಸ. ಸೊ ಒಂದೊಂದ್ಸರಿ ನಮಗೂ ಹೆಣ್ಮಕ್ಳು ರೆಸ್ಟ್ ಬೇಕಾಗತ್ತೆ. ಬಟ್ ಈ ವಿಡಿಯೋ ಮತ್ತೆ ಎಡಿಟ್ ಮಾಡಿ ಹಾಕಬೇಕಂತ ನಾನು ವಿಡಿಯೋ ಹಾಕಿ ತುಂಬ ದಿನ ಆಗಿಬಿಟ್ಟಿದೆ. ಬಟ್ ವಾರದಲ್ಲಿ 2 ವಿಡಿಯೋ ನಾನು ಮಿಸ್ ಮಾಡ್ತಿಲ್ಲ, ಹಾಕ್ತಿದ್ದೀನಿ. ಯಾರಾದರೂ ನೀವು ಇಲ್ಲ ರಮ್ಯಾ ಆಗ್ತಿಲ್ಲ ಅಂತ ಅನಿಸಿದ್ರೆ ಬಂದು ನೋಡಿ, ನನ್ನ ಚಾನಲಲ್ಲಿ ಸಿಗುತ್ತೆ. ಯಾಕೆಂದರೆ ನೋಟಿಫಿಕೇಷನ್ಸ್ ಎಷ್ಟೊಂದು ಜನಕ್ಕೆ ಹೋಗ್ತಾ ಇಲ್ಲ ಇವಾಗ ಯೂಟ್ಯೂಬಲ್ಲಿ, ಗೊತ್ತಿಲ್ಲ ನನಗೆ. ನಾನು ತುಂಬ ಸರಿ ಕಂಪ್ಲೇಂಟ್ ಮಾಡಿದ್ದಾಯ್ತು, ಇವಾಗ ಕಂಪ್ಲೇಂಟ್ ಮಾಡಿ ಬೇಜಾರಾಗಿ ನಾನೇ ಬಿಟ್ಬಿಟ್ಟಿದ್ದೀನಿ. ಸೊ ಬಂದು ಚಾನಲ್ ಚೆಕ್ ಮಾಡ್ತಿದ್ರೆ ನಿಮಗೆ ವೀಡಿಯೋಸ್ ಸಿಗುತ್ತೆ. ಜಿಯನ್ಗೆ ಇವಾಗ 6 ಇಯರ್ಸ್ ಆಗಿದ್ದು, ತುಂಬ ಜನ ಅದು ಕೇಳ್ತಾ ಇದ್ದೀವಿ. ಬಟ್ ನಮ್ಗೆ ಹಳೆ ವ್ಯೂವರ್ಸ್ಗೆಲ್ಲ ಗೊತ್ತಿದೆ. ಸೊ ಹಿಂಗೆ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅಂದರೆ ತುಂಬ ಏನು ಕಷ್ಟ ಅಂತ ಅನಿಸುತ್ತೆ ಒಂದೊಂದ್ಸರಿ, ಏನು ಇಷ್ಟೊಂದು ಕಟ್ಟಬೇಕಲ್ಲ ಲೋನ್ ಎಲ್ಲ ಅಂತ. ಬಟ್ ಓಕೆ, ಏನೂ ಮಾಡೋಕ್ಕಾಗಲ್ಲ. ಒಂದೇ ಸರಿ ನಾವು ತೊಗೊಳಕ್ಕಾಗದೇ ಇದ್ದಾಗ, ಬೇರೆ ಆಪ್ಷನ್ ಇಲ್ಲದಾಗ ನಾವು ಹಿಂಗೆ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ನೆಕ್ಸ್ಟ್ ಕ್ವೆಶನ್ ಬಂದು, ರಮ್ಯಾ ಹೆಂಗೆ ಸಣ್ಣ ಆದ್ರಿ ಏನಾದರೂ ಸ್ಪೆಷಲಾಗಿ ಏನಾದರೂ ಮಾಡ್ತಿದ್ದೀರಾ ಅಂತ. ಸೊ ಸ್ಪೆಷಲಾಗಿ ಅಂತ ಏನು ಮಾಡ್ತಿಲ್ಲ ನಾನು ಹೇಳ್ಬೇಕಂದ್ರೆ. ಏನಾಯಿತು ಅಂದರೆ, ನಾನು ಮಧ್ಯ ಒಂದು 4-5 ಮಂತ್ಸ್ ಬ್ಯಾಕ್ ಅನಿಸುತ್ತೆ ಏನಾಯ್ತಂದರೆ, ಅವಾಗ ಸ್ವಲ್ಪ ವೆಯ್ಟ್ ಗೇನ್ ಮಾಡಿದೆ. ನಾನು ಇರೋದಕ್ಕಿಂತ ಸ್ವಲ್ಪ ವೆಯ್ಟ್ ಗೇನ್ ಮಾಡಿದೆ. ಆವಾಗ ನಾನು ವೇಯಿಂಗ್ ಸ್ಕೇಲ್ ಮೇಲೆಲ್ಲ ನಿಂತ್ಕೊಂಡಾಗ ಅಯ್ಯೋ ವೆಯ್ಟ್ ಗೇನ್ ಮಾಡಿದ್ದೀನಿ ಅಂತ. ಆಮೇಲೆ ತುಂಬ ತಲೆಗೆ ಅನಿಸ್ತಾ ಇತ್ತು ಕಮ್ಮಿ ಆಗಬೇಕಂತ. ಅದಾದಮೇಲೆ ಸ್ವಲ್ಪ ನಾನು ಊಟ ಆದಮೇಲೆ ಹೋಗಿ ಮಲಗಿಬಿಡ್ತಾ ಇದ್ದೆ. ಆವಾಗ ಸ್ವಲ್ಪ ಅದೆಲ್ಲ ಕಮ್ಮಿ ಮಾಡಿದೆ. ಸೊ ಊಟ ಆದಮೇಲೆ ಸ್ವಲ್ಪ ವಾಕ್ ಮಾಡೋದಾಗಿರ್ಬೋದು. ಮತ್ತು ನಾನು ತಿಂದು ಒಂದು 2 hours ಆದಮೇಲೆ ಇವಾಗ ಮಲಗ್ತೀನಿ ನಾನು ರಾತ್ರಿ ಹೊತ್ತು ಕೂಡ. ಮತ್ತು ಪೋರ್ಷನ್ ಕಂಟ್ರೋಲ್ ನಾನು ತುಂಬ ಫಾಲೋ ಮಾಡೋದು. ಅದು ಬಿಟ್ಟು ಯಾಕೆ ನಾವು ಇದು ತಿನ್ನಲ್ಲ ಇಲ್ಲ ಅದು ತಿನ್ನಲ್ಲ ಅಥವಾ ಇನ್ನು ಒನ್ ಟೈಮ್ ತಿನ್ನಲ್ಲ, ಅದೆಲ್ಲ ವರ್ಕ್ ಆಗಲ್ಲ ನಾನು ನೋಡಿದ್ದೀನಿ. ಯಾಕೆಂದರೆ ನಾನು ಲಾಸ್ಟು 1 year ನಾನು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡ್ತಾ ಇದ್ದೆ. ಬಟ್ ಅದು ನನಗೇನು ವರ್ಕ್ ಆಗೋ ಥರ ಅನಿಸ್ತಿರ್ಲಿಲ್ಲ. ಇವಾಗ ಸ್ಕಿಪ್ ಮಾಡ್ತಿದ್ದೆ, ಎಲ್ಲ ಟ್ರಾವೆಲ್ ಮಾಡ್ಬೇಕಾದ್ರೆ ತಿಂದರೆ ಮತ್ತೆ ನಾನು ವೆಯ್ಟ್ ಗೇನ್ ಆಗೋದು ಅದೆಲ್ಲ ಆಗ್ತಿತ್ತು. ಸೊ ಅದಕ್ಕೆ ಏನು ಮಾಡಿದೆ, ಅದು ಬೇಡ ನಾನು ಮಾಡೋದು ಅಂದ್ಬಿಟ್ಟು ಇವಾಗ ಮಾರ್ನಿಂಗ್ ನಂಗೆ ಏನಾಗುತ್ತೆ ಆಗ ಲೈಟಾಗಿ ತಿಂತೀನಿ. ಇವಾಗ ಎಗ್ಸ್ ಆಗಿರ್ಬೋದು, ಬೇರೆ ಏನಾದ್ರು ಪ್ರೋಟೀನ್ ಶೇಕ್ ಆಗಿರ್ಬೋದು. ಸೊ ಏನಾಗುತ್ತೆ ಅದು ನಾನು ಮಾರ್ನಿಂಗು ಕೂಡ ಸ್ಕಿಪ್ ಮಾಡ್ತಿಲ್ಲ, ಅದು ತೊಗೋತಾ ಇದ್ದೀನಿ. ಅದು ಬಿಟ್ಟು ಚೆನ್ನಾಗಿ ವಾಕ್ ಮಾಡ್ತೀನಿ. ನಂಗೆ ಯಾವಾಗ ಟೈಮ್ ಆಗುತ್ತೆ, ನನಗೆ ಮನೇಲಿ ಟೈಮ್ ಫ್ರೀಯಾಗಿ ಕೂತಿರ್ತೀನಿ ಅಂತ ಅನಿಸುತ್ತೆ, ಅವಾಗ ಒಂದು 10 minutes ಆದರೂ ಸುಮ್ಮನೆ ಹೊರಗಡೆ ಹೋಗಿ ವಾಕ್ ಮಾಡೋದು, ಫ್ರೆಂಡ್ಸ್ ಸಿಕ್ಕಿದ್ರೆ ಅವ್ರ ಜೊತೆ ಮಾತಾಡ್ಕೊಂಡು ವಾಕ್ ಮಾಡೋದು. ಸೊ ಇದನ್ನು ನಾನು ಸ್ವಲ್ಪ ಇವಾಗ ಮಾಡ್ಕೊಂಡಿದ್ದೀನಿ. ಇಲ್ಲಾಂದರೆ ಮನೇಲೇ ಇದ್ಬಿಡ್ತಾ ಇದ್ದೆ. ಸೊ ನಾವು ಮನೇಲೇ ಇದ್ಬಿಟ್ರೆ ಏನಾಗ್ಬಿಡುತ್ತೆ ಅಂದರೆ ನಮ್ಮ ಮೈಂಡು ಕೂಡ ಅದಕ್ಕೆ ಇದಾಗ್ಬಿಡುತ್ತೆ. ಇಲ್ಲ ಟಿ ವಿ ನೋಡ್ತೀವಿ, ಇಲ್ಲ ನಂಗೆ ಏನಾದ್ರು ವರ್ಕ್ ಇದ್ದರೆ ವರ್ಕ್ ಮಾಡ್ತೀನಿ, ಇಷ್ಟ ಆಗ್ಬಿಡ್ತಾಯಿತ್ತು. ಸೊ ನಂಗೆ ಸ್ವಲ್ಪ ಫ್ರೀ ಸಿಕ್ಕರೆ ಈಚೆ ಹೋಗ್ತೀನಿ, ಫ್ರೆಂಡ್ಸ್ ಜೊತೆ ಮಾತಾಡ್ಕೊಂಡು ಒಂದು ಕಡೆ ನಿಂತ್ಕೊಳ್ಳಲ್ಲ, ವಾಕ್ ಮಾಡ್ಕೊಂಡು ಮಾತಾಡೋದಾಗಿರ್ಬೋದು. ಸೊ ಈ ರೀತಿ ಆಗಿದೆ. ಒಂದು ಒಳ್ಳೆ ಮ್ಯೂಸಿಕ್ ಹಾಕೊಂಡು ಕೇಳ್ಕೊಂಡು ನಾನೇ ವಾಕ್ ಮಾಡೋದು. ಸೊ ಅದು ನಾನು ಫಾಲೋ ಮಾಡ್ತಾಯಿದ್ದೀನಿ. ಅಂದರೆ ನಾವು ಎಷ್ಟು ಡೈಲಿ ಸ್ವಲ್ಪ ವಾಕ್ ಮಾಡ್ತೀವಿ, ನಮ್ಮ ಬಾಡಿಗೆ ಎಕ್ಸಸೈಸ್ ಕೊಡ್ತೀವಿ, ಅದು ತುಂಬ ಹೆಲ್ಪ್ ಆಗುತ್ತೆ. ಅದು ಬಿಟ್ಟರೆ ಮಾರ್ನಿಂಗ್ ಜೀರಾ ವಾಟರ್ ತೊಗೊತೀನಿ ನಾನು. ಅದು ಹೆಲ್ಪ್ ಮಾಡ್ತಿದೆ ಅಂತ ಹೇಳಕ್ಕೆ ಬರಲ್ಲ, ಯಾಕೆಂದರೆ ಮಾರ್ನಿಂಗ್ ಡ್ರಿಂಕ್ಸ್ ನಂಗೆ ಅಷ್ಟಿಲ್ಲ. ಬಟ್ ನನಗೆ ಡೈಜೆಷನ್ಗೆ ಹೆಲ್ಪ್ ಮಾಡ್ತಿದ್ದೆ, ಅದಕ್ಕೆ ತೊಗೋತಿದ್ದೀನಿ. ಅದು ಬಿಟ್ಟರೆ ಸ್ವಲ್ಪ ಪ್ರೋಟೀನ್ಸ್ ಎಲ್ಲ ನಾನು ಎಷ್ಟಾಗುತ್ತೆ ಅಷ್ಟು ಪ್ರೋಟೀನ್ಸ್ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ವರ್ಕೌಟ್ ಮಿಸ್ ಮಾಡ್ತಿಲ್ಲ. ವೀಕ್ಲಿ 5 days ವರ್ಕೌಟ್ ಕಂಪಲ್ಸರಿ, 3 days ಸ್ಟ್ರೆಂತ್ ಮತ್ತು 2 days ನನಗೇನು ಜುಂಬಾ ಮಾಡ್ತೀನಿ. ಜುಂಬಾಲಿ ತುಂಬ ಜನ ಕೇಳ್ತೀರಾ, ರಮ್ಯಾ ಜುಂಬಾಯಿಂದ ವೆಯ್ಟ್ ಲೂಸ್ ಮಾಡ್ಬೋದಾ ಅಂತ. ಇಲ್ಲ, ಜುಂಬಾ ಒಂದು ಕಾರ್ಡಿಯೋ ಅಷ್ಟೇ. ಸೊ ಅದರಿಂದ ವೆಯ್ಟ್ ಲೂಸ್ ಮಾಡೋಕ್ಕಾಗಲ್ಲ, ಅಥವಾ ನಾವು ಎಕ್ಸಸೈಸ್ ಮಾಡಿದ್ರಿಂದನೇ ವೆಯ್ಟ್ ಲೂಸ್ ಮಾಡ್ತೀವಿ ಅಂತ ಹೇಳಕ್ಕೆ ಬರಲ್ಲ. ಎರಡೂ ಇರಬೇಕು. ಒಂದು ನಾವು ಹೇಗೆ ಡಯಟ್ ಫಾಲೋ ಮಾಡ್ಕೊಂಡು ಹೋಗ್ತೀವಿ, ಡಯಟ್ ಅನ್ನೋದಕ್ಕಿಂತ ಪೋರ್ಷನ್ ಕಂಟ್ರೋಲ್ ಸ್ವಲ್ಪ, ಮತ್ತು ನನಗೆ ಹೇಗೆ ವರ್ಕೌಟ್ ಮಾಡ್ಕೊಂಡು ಹೋಗ್ತೀವಿ, ಅದೆರಡೂ ಆಗುತ್ತೆ. ಇದು ನನ್ನ ಒಂದು ಇವಾಗ ಏನಂದರೆ ಫಾಲೋ ಮಾಡ್ತೀರ. ಅದು ಇನ್ನು ಹೇರ್ ಬಗ್ಗೆ ಕೇಳ್ತಿದ್ದೀರಾ, ಹೇರ್ಗಂತೂ ನಾನು ನಿಜ ಸ್ಪೆಷಲಾಗಂತೂ ಏನು ಮಾಡ್ತಿಲ್ಲ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಹೇರ್ಗಂತೂ ನಾನು ನಿಜ ಏನೂ ಮಾಡ್ತಿಲ್ಲ, ಗೊತ್ತಿಲ್ಲ.
ಹೇರ್ಗಂತೂ ಏನೂ ಸದ್ಯಕ್ಕೆ ಮಾಡ್ತಿಲ್ಲ. ಒಂದು ಒಳ್ಳೆ ಹೇರ್ ಕೇರು, ಶ್ಯಾಂಪು, ಕಂಡೀಷ್ನರು ನಂದು ಏನಿದೆ ಅದನ್ನು ಮಾಡ್ಕೊಂಡು ಹೋಗ್ತೀನಿ ಅಷ್ಟೇ. ಮತ್ತು ಇನ್ನೊಂದು, ರಮ್ಯಾ ಇವಾಗ ಹೇಗೆ ಚಂದುಗೆ ಸ್ಯಾಲರಿ, ಯಾಕೆಂದರೆ ಲೋನ್ ಕಟ್ತಿದ್ದೀವಿ ಅಂತೀರ ಹಂಗೆ ಹಿಂಗೆ ಅಂತ. ನಾರ್ಮಲ್ಲು ನಾವು ಏನು EMI ಕಟ್ಟು ನಾವು ಏನು ಚೆನ್ನಾಗಿರಬೇಕು ಅಷ್ಟಕ್ಕೆ ಅದು ಬರ್ತಾ ಇದೆ. ಯಾಕೆಂದರೆ ನಾನು ತುಂಬ ಸರಿ ಹೇಳಿದ್ದೀನಿ, ನಾವು ಹೀಗೆ ಲೈಫ್ ಆರಾಮಾಗಿ ಇದು ಮಾಡ್ಕೊಂಡು ಹೋಗೋಕ್ಕೆ ಎಷ್ಟು ಬೇಕಷ್ಟು ನಮ್ಗೆ ಬರ್ತಾಯಿದೆ. ನಮ್ಮಿಬ್ರಿಗೆ ಏನು ಗೊತ್ತಾ, ನಾವು ತುಂಬ ಪ್ರಾಪರ್ಟೀಸ್ ಮಾಡಬೇಕು, ಅದೆಲ್ಲ ಇವಾಗ ಚೆನ್ನಾಗಿರಬೇಕು. ಅದು ನಮ್ಮಿಬ್ರಿಗೆ ಜಾಸ್ತಿ ಇರೋದು. ಒಂದು ಒಳ್ಳೆ ಕಡೆ ಎಲ್ಲ ಕಡೆ ಸುತ್ತಾಡಬೇಕು, ಚೆನ್ನಾಗಿರಬೇಕು ಅಂತ ಆ ಥರ ಮಾಡೋದು. ಅಂದ್ಬಿಟ್ಟು ಜನ್ಗೆ ಏನು ಮಾಡಲ್ಲ ಅಂತಲ್ಲ, ನಮ್ಗೆ ಎಷ್ಟಾಗುತ್ತೆ ಅಷ್ಟು ನಾವು ಸೇವಿಂಗ್ಸ್ ಕೂಡ ನಾವು ಮಾಡ್ತೀವಿ. ಬಟ್ ಇದು ಕೂಡ ನಾವು ನೋಡ್ಕೊಂಡು ಹೋಗ್ತೀವಿ. ಬಟ್ ಇವಾಗ ಸ್ವಲ್ಪ ಜಾಸ್ತಿ ಆಗ್ತಿದೆ, ಯಾಕೆಂದರೆ ಜಿಯನ್ ಸ್ಕೂಲೆಲ್ಲ ಇವಾಗ ಸ್ವಲ್ಪ ಜಾಸ್ತಿ ಆಗ್ತಾಯಿದೆ. ಫಸ್ಟೂ ಇತ್ತು ಇಲ್ಲ ಅಂತಲ್ಲ, ಬಟ್ ಇವಾಗಿನ ಮುಂದೆ ಎವ್ರಿ ಇಯರ್ ಅವನಿಗೆ ನಾವು ಇವಾಗ ಸೇರಿಸಿರೋ ಸ್ಕೂಲಲ್ಲಿ ಅವ್ರು ಹೇಳಿದ ಪ್ರಕಾರ 10 to 15% ಜಾಸ್ತಿ ಆಗ್ತಾ ಹೋಗುತ್ತೆ ಅಂತ. ನೋಡಬೇಕು, ಏನು ಮಾಡೋಕ್ಕಾಗಲ್ಲ. IGCSE ಸ್ಕೂಲ್ಸ್ ಅಂದರೆ ಹಾಗೆ ಇರುತ್ತೆ. ಯಾಕೆ ಈ ವರ್ಷ ಎಲ್ಲೂ ನೀವು ಟ್ರಾವೆಲ್ ಮಾಡಿಲ್ಲ ಅಂತ ಸ್ವಲ್ಪ ಜನ ಕೇಳ್ತಾ ಇದ್ರಿ. ಯಾಕೆ ಅಂದರೆ ನನಗೆ ಈ ವರ್ಷ ನಾವು ಫ್ಲೈಟ್ಸ್ ಎಲ್ಲ ಅರ್ಲಿ ಬುಕ್ ಮಾಡಿರಲಿಲ್ಲ. ಇಲ್ಲಾಂದ್ರೆ ಯೂಶ್ವಲಿ ನಾವು ಏನು ಮಾಡ್ತಿದ್ವಿ ಅಂದರೆ ಸಮ್ಮರ್ಗೆ 4-5 months ಮುಂಚೆನೇ ನಾವು ಇಲ್ಲಿ ಹೋಗ್ಬೇಕಂತ ಪ್ಲ್ಯಾನ್ ಮಾಡಿ ಬುಕ್ ಮಾಡ್ತೀವಿ. ಪ್ಲ್ಯಾನ್ ಇತ್ತು ಎಲ್ಲಿ ಹೋಗ್ಬೇಕಂತ, ಅದು ಹೋದಾಗ ಹೇಳ್ತೀನಿ ಬೇಡ ಇವಾಗ. ಬಟ್ ಫ್ಲೈಟ್ಸ್ ಬುಕ್ ಮಾಡಿರಲಿಲ್ಲ. ನಾವು 2 months ಮುಂಚೆ ಬುಕ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಬಟ್ 2 months ಮುಂಚೆ ಈ ವಾರ್ ಬಂತು, ಫ್ಯೂಯಲ್ ಜಾಸ್ತಿ ಆಯಿತು, ಸೊ ಫ್ಲೈಟ್ಸ್ ಎಲ್ಲ ಜಾಸ್ತಿ ಆಯಿತು. ಸೊ ಅದು ಬಿಟ್ವಿ ಪ್ಲ್ಯಾನು. ಓಕೆ, ನೆಕ್ಸ್ಟ್ ಯಾವಾಗಲಾದರೂ ಹೋಗೋಣ ಅಂತ. ಇವಾಗ ನೋಡಬೇಕು ಎಲ್ಲಿ ಯಾವಾಗ ಹೋಗ್ತೀವಿ ಅಂತ. ಇವಾಗ ಲೈಫ್ ಬಗ್ಗೆ ಹೇಳಬೇಕು ಅಂದರೆ ನಾರ್ಮಲ್, ಏನೂ ಚೇಂಜಸ್ ಇಲ್ಲ. ಹೊಸ್ದಾಗಿ ಏನು ಮಾಡಬೇಕು ಅಂತಲೂ ನನಗೆ ಇವಾಗ ಸದ್ಯಕ್ಕೆ ಏನೂ ಅನ್ನಿಸ್ತಿಲ್ಲ. ಅಂದರೆ ಯೂಟ್ಯೂಬ್ ಮಾಡ್ತಾಯಿದ್ದೀನಿ, ಇನ್ಸ್ಟಾಲ್ಲಿ ಆ್ಯಕ್ಟಿವ್ ಇದ್ದೀನಿ. ಇನ್ಸ್ಟಾಲ್ ಇನ್ನೂ ಸ್ವಲ್ಪ ಜಾಸ್ತಿ ಆ್ಯಕ್ಟಿವ್ ಆಗಬೇಕಂತ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಯಾಕೆಂದರೆ ಇನ್ಸ್ಟಾಲ್ಲಿ ಇರೋ ವೀಡಿಯೋಸ್ ಇವಾಗ ಎಲ್ಲರಿಗೂ ಅಂದರೆ ಇಷ್ಟ ಆಗುತ್ತೆ. ಯಾಕೆಂದರೆ ಅಲ್ಲಿ 1 minute ವೀಡಿಯೋ ಇರುತ್ತೆ. ಯೂಟ್ಯೂಬ್ ಆದರೆ ನಿಮಗೆ ಲಾಂಗ್ ವೀಡಿಯೋಸ್ ಸಿಗುತ್ತೆ, ಬಟ್ ಅದನ್ನು ನೋಡೋಕ್ಕೆ ಇಷ್ಟಪಡ್ತಾರೆ. ಸೊ ಈ ರೀತಿ ಇವಾಗ ಸದ್ಯಕ್ಕೆ ಅದು ಪ್ಲ್ಯಾನ್ ಇದೆ. ನನಗೆ ಎಷ್ಟಾಗುತ್ತೆ ಅಷ್ಟು ವೀಡಿಯೋಸ್ ಮಾಡ್ಕೊಂಡು ಹೋಗಬೇಕು, ಒಂದು ಒಳ್ಳೊಳ್ಳೆ ಕಂಟೆಂಟ್ ಕೊಡಬೇಕು, ಅಷ್ಟೇ ನನಗಿರೋದು. ಕೆಲವೊಂದ್ಸರಿ ನಾನು ಮನೇಲಿ ಸುಮ್ಮನೆ ಇದ್ದಾಗ ವೀಡಿಯೋಸ್ ಮಾಡೋಕ್ಕೆ ಹೋಗ್ತಾ ಇಲ್ಲ ನಾನು. ಏಕೆಂದರೆ ಏನೂ ಇಲ್ಲ, ನಾನು ಬೆಳಗ್ಗೆ ಎದ್ದೇಳ್ತೀನಿ, ಅದಿದ್ದಂಗೆ ಮಾಡೋಕ್ಕೆ ಹೋಗಲ್ಲ. ಬಟ್ ನಂಗೆ ಏನಾದರೂ ಈ ಥರ ನನಗೆ ಕೆಲವೊಂದು ಕ್ವೆಶನ್ಸ್ ಬಂದಾಗ, ಇಲ್ಲ ನಂಗೆ ಬೇರೆ ಏನಾದರೂ ಇದ್ದಾಗ ನಾನು ವೀಡಿಯೋಸ್ ಮಾಡ್ತಿದ್ದೀನಿ. ಬಟ್ ವಾರದಲ್ಲಿ 2 ವೀಡಿಯೋಸ್ ಅಂತೂ ನಾನು ಖಂಡಿತ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಕ್ವೆಶನ್ ಬಂದು, ರಮ್ಯಾ ನೀವೆಲ್ಲಾದರೂ ನೆಕ್ಸ್ಟ್ ಮೂವ್ ಆಗಬೇಕಂತ ಪ್ಲ್ಯಾನ್ ಇತ್ತು, ಇವಾಗ ಏನಾದರೂ ಅದು ಮತ್ತೆ ಇವಾಗ ಸದ್ಯಕ್ಕಿಲ್ಲ, ಇತ್ತು ಅವಾಗ. ಬಟ್ ಇವಾಗ ನಾವೆಲ್ಲಿ ಮೂವ್ ಆಗಬೇಕು ಅಂತ ಅಂದ್ಕೊಂಡಿದ್ವಿ. ತುಂಬ ಜನ ಕೇಳ್ತಾ ಇದೆ, ನಾನು ಇಲ್ಲಿಗೆ ಹೋಗ್ಬೇಕಂತ ಇದೆ ಅಂತ. ಬಟ್ ಅಲ್ಲಿ ವಾರು ಅದು ಇದು, ಸೊ ಸದ್ಯಕ್ಕೆ ಅದು ಪ್ಲ್ಯಾನ್ ನಾವು ಬಿಡಬೇಕಾಯ್ತು. ಆ್ಯಕ್ಚುಲಿ ನಮಗೆ ದುಬೈಗೆ ಹೋಗ್ಬೇಕಂತ ಇದ್ದಿದ್ದು, ಮೂವ್ ಆಗಬೇಕಂತ. ಬಟ್ ಇವಾಗಿಲ್ಲ. ಸೊ ಅದು ಸ್ವಲ್ಪ ಪ್ಲ್ಯಾನ್ ಅದು ಹಾಗೆ ಆಯಿತು. ಸೊ ಸದ್ಯಕ್ಕಂತೂ ಇಲ್ಲ ಅಂತ ಹೇಳ್ಬೋದು ಮೂವ್ ಆಗೋದು. ಸದ್ಯಕ್ಕೆ ಇವಾಗಿಲ್ಲ, ಬ್ಯಾಂಗ್ಳೂರಲ್ಲೇ. ನೋಡೋಣ ಮುಂದೆ, ಗೊತ್ತಿಲ್ಲ. ಮುಂದೆ ಆದಾಗ ನಾನು ನಿಮಗೆ ಹೇಳ್ತೀನಿ. ಯಾಕೆಂದರೆ ನಾನು ಯಾವಾಗಲೂ ಆ್ಯಕ್ಟಿವ್ ಆಗಂತೂ ಇರ್ತೀನಿ ಯೂಟ್ಯೂಬಲ್ಲಿ. ಯಾಕೆಂದರೆ ನಾನು ಯೂಟ್ಯೂಬ್ ನಿಲ್ಲಿಸೋ ಚಾನ್ಸೇ ಇಲ್ಲ. ತುಂಬ ಜನ ಕೇಳ್ತೀರ, ರಮ್ಯಾ ಅಷ್ಟು ವರ್ಷದಿಂದ ಮಾಡ್ತಿದ್ದೀರಾ, ಇವಾಗ ಏನಾದರೂ ನಿಲ್ಲಿಸ್ಬೇಕಂತ ಇದೆಯಾ ವ್ಲಾಗ್ಸ್ ಮಾಡೋದು ಅಥವಾ ವೀಡಿಯೋಸ್ ಮಾಡೋದು ಅಂತ? ಆ ರೀತಿ ಏನು ನನಗೆ ನಿಲ್ಲಿಸ್ಬೇಕಂತ ಇಲ್ಲ, ಇನ್ನು ಜಾಸ್ತಿನೇ ಮಾಡಬೇಕಂತಿದೆ. ಮತ್ತು ಕೆಲವು ಬ್ಯೂಟಿ ಟಿಪ್ಸ್ ಎಲ್ಲ ಮತ್ತೆ ನಮ್ಗೆ ತೋರಿಸಿ ಅಂತ ಕೇಳ್ತಿದ್ದೀರಾ. ಸೊ ನಾನು ಆ್ಯಕ್ಚುಲಿ ಏನಂತ ಇದ್ದೀನಿ, ಬ್ಲಾಗ್ಸಲ್ಲೇ ಬ್ಯೂಟಿ ಟಿಪ್ಸ್ ತೋರಿಸ್ಕೊಂಡು ಹೋಗೋಣ ಅಂತ ಕೂಡ ನಾನು ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಎಷ್ಟಾಗುತ್ತೆ ಅಷ್ಟು ಬ್ಯೂಟಿ ಟಿಪ್ಸ್ ನಾನು ಮೊದಲೇ ಹೋಮ್ ರೆಮಿಡೀಸ್ ಎಲ್ಲ ನಾನು ಬ್ಲಾಗ್ಸಲ್ಲೇ ತೋರಿಸ್ಕೊಂಡು ಹೋಗೋಣ ಅಂತ. ಯಾಕೆಂದರೆ ಆಗ ಬ್ಲಾಗು ಸಿಗುತ್ತೆ ನಿಮಗೆ, ಅದರಲ್ಲಿ ಬ್ಯೂಟಿ ಟಿಪ್ಪು ಸಿಗುತ್ತೆ. ಸೊ 2 ಒಂದೇ ಕಡೆ ಸಿಗುತ್ತೆ ಅಂತ ಸಪ್ರೇಟ್ ಮಾಡೋ ಬದಲು. ಸೊ ಅದರಿಂದ ನಿಲ್ಸೋದಂತೂ ಮಾತಿಲ್ಲ. ಇದೊಂದು ನಂಗೆ ಒಂಥರ ಹೆಂಗಾಗ್ಬಿಟ್ಟಿದೆ ಅಂದರೆ, ನಿಮ್ಮ ಜೊತೆ ಮಾತಾಡ್ತಿದ್ದೀನಿ, ಇಲ್ಲ ನಾನು ಒಂಥರ ಕನೆಕ್ಷನ್ ಇದೆ. ನಂಗೆ ಯಾರಾದರೂ ಹೊರಗಡೆ ಸಿಕ್ಕಿದಾಗ ರಮ್ಯಾ ಅಂತ ಒಬ್ಬರು ಬಂದು ಮಾತಾಡಿಸಿದಾಗ, ಯಾರೋ ಫ್ರೆಂಡ್ ಮಾತಾಡ್ತಿದ್ದಾರೆ ಅಥವಾ ಯಾರೋ ಗೊತ್ತಿರೋರು, ಯಾರೋ ಫ್ಯಾಮಿಲಿ ಮೆಂಬರ್ಸ್ ಬಂದು ಮಾತಾಡ್ಸ್ದಂಗೆ ಆಗುತ್ತೆ. ಸೊ ಅದರಿಂದ ಅದು ನಿಲ್ಲಿಸೋ ಚಾನ್ಸೇ ಇಲ್ಲ. ಸೊ ನನಗೆ ಆದಷ್ಟು ದಿನ ನಾನು ಮಾಡ್ಕೊಂಡು ಹೋಗ್ತೀನಿ. ಕೆಲವೊಂದ್ಸರಿ ನನಗೂ ಅನಿಸುತ್ತೆ ಸ್ವಲ್ಪ ಬ್ರೇಕ್ ತೊಗೊಳ್ಳೋಣ, ಇಲ್ಲ ಒಂದು 2 months ಬ್ರೇಕ್ ತೊಗೊಳ್ಳೋಣ ಅಂತ. ಬಟ್ ನನಗೆಲ್ಲ ಆಗಲ್ಲ. 1 ವಾರ ತೊಗೊಬೋದು. ನಾನು 1 ವಾರ ಇರ್ತೀನಿ, ಮಾಡಿದೆ ಆಯಿತಾ. ಬಟ್ ಆಮೇಲೆ ನೆಕ್ಸ್ಟ್ ವಾರ ನನಗೆ ಮಿಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಕ್ಯಾಮ್ರಾನ. ಅಯ್ಯೋ ಏನೋ ಮಿಸ್ ಆಗ್ತಿದೆ ಅಂತ. ಈವನ್ ನಾನು ಹೊರಗಡೆ ಹೋದಾಗಲೂ ನಾನು ಕ್ಯಾಮ್ರಾ ಆನ್ ಮಾಡಿಲ್ಲ ಅಂದ್ರೆ ಇವತ್ತೇನೋ ಮಿಸ್ ಆಯಿತು ಅಂತ ಅನಿಸುತ್ತೆ. ಅದರಿಂದ ಸೊ ನಾನೇ ಮಿಸ್ ಮಾಡ್ಕೋತೀನಿ. ಅದರಿಂದ ನಿಲ್ಲಿಸೋದಕ್ಕಂತೂ ಹೋಗಲ್ಲ ನಾನು. ಇಷ್ಟು ನನ್ನ ಒಂದು ಕೆಲವೊಂದು ಪ್ರಶ್ನೆಗಳು ನನಗೆ ಇವಾಗ ರೀಸೆಂಟಾಗಿ ಬರ್ತಾ ಇದ್ದಿದ್ದು. ನಾನು ಅಂದರೆ ಡೈಲಿ 3 ವೀಡಿಯೋಸ್ ಹಾಕ್ತಿದ್ದವಳು 2 ವೀಡಿಯೋಸ್ ಹಾಕೋಕ್ಕೆ ಯಾವಾಗ ಸ್ಟಾರ್ಟ್ ಮಾಡಿದೆ ಅವಾಗ ತುಂಬ ಕ್ವೆಶನ್ಸ್ ಬರ್ತಾಯಿತ್ತು, ರಮ್ಯಾ ನಿಲ್ಲಿಸ್ಬಿಡ್ತಾರಾ, ಏನಾದರೂ ಆ ಥರ ಪ್ಲ್ಯಾನ್ ಇದೆಯಾ, ನಿಲ್ಲಿಸ್ಬೇಡಿ ಅಂತೆಲ್ಲ. ಸೊ ಅದರಿಂದ ನಿಲ್ಸೋದಕ್ಕಂತೂ ಹೋಗೋದಿಲ್ಲ. ಸೊ ನಾನು ಮಾಡ್ಕೊಂಡು ಹೋಗ್ತೀನಿ. ಯಾಕೆಂದರೆ ನಾನು ನೋಡೋರಿನ ತುಂಬ ಖುಷಿ ಪಡ್ತಾರೆ. ನಮ್ಗೆ ನಿಮ್ಮ ಥರ ಬ್ಲಾಗ್ಸ್ ಇಷ್ಟ ಆಗುತ್ತೆ, ಪಾಸಿಟಿವ್ ಆಗಿರುತ್ತೆ, ನೆಗೆಟಿವ್ ಸ್ವಲ್ಪ ಕಮ್ಮಿನೇ ಇರುತ್ತೆ ಅಂತ. ನನಗೆ ನೆಗೆಟಿವ್ ಇರೋದೆಲ್ಲ ನಂಗೆ ತೋರ್ಸೋದಕ್ಕೆ ಇಷ್ಟ ಆಗಲ್ಲ. ಇಲ್ಲ ನಮ್ಮ ಫ್ಯಾಮಿಲಿಲಿ ಇದಾಗೋಯ್ತು, ಇಲ್ಲ ನನ್ನ ಫ್ಯಾಮಿಲಿಲಿ ಅದಾಗೋಯ್ತು, ಇವಾಗ ಜಗಳ ಮಾಡ್ಕೊಂಡ್ವಿ, ಅದೆಲ್ಲ ನಂಗೆ ತೋರಿಸೋದು ಅದೆಲ್ಲ ಅಂದರೆ ಇವಾಗ ಒಂದು ಫ್ಯಾಮಿಲಿ ಅಂದರೆ ಅಥವಾ ಒಂದು
ಇಲ್ಲಂದಾಗ ಜಗಳಗಳು ಇದೆಲ್ಲ ನಾರ್ಮಲ್ ಇದ್ದೇ ಇರುತ್ತೆ. ಸೊ ಎಷ್ಟು ಖುಷಿಯಾಗಿರೋದನ್ನ ನಾನು ನಿಮಗೆ ತೋರಿಸ್ಬೇಕು ಅನ್ನಿಸ್ತೀನಿ. ಯಾಕೆಂದರೆ ಅದೆಲ್ಲ ತೋರಿಸಿ ವ್ಯೂಸು ಅವಾಗ ಆ ಒಂದು ವೀಡಿಯೋಗೆ ಬರ್ಬೋದು ಅಷ್ಟೇ, ನಂಗೆ ಆ ಥರದ್ದು ಇಷ್ಟ ಆಗಲ್ಲ. ಸೊ ಅದರಿಂದ ಆ ಥರ ನಾನು ಸ್ವಲ್ಪ ಕಮ್ಮಿನೇ ಮಾಡೋದು. ಏನಾದರೂ ಇರುತ್ತೆ, ನಾನು ಎಷ್ಟೊಂದು ಸರಿ ಆವಾಗಲೇ ಶೇರ್ ಮಾಡಿರಲ್ಲ, ಅದನ್ನೇ ಯಾವಾಗಲಾದ್ರೂ ಶೇರ್ ಮಾಡಬೇಕನ್ಸುತ್ತೆ, ಆವಾಗ ಶೇರ್ ಮಾಡ್ತೀನಿ ಅಷ್ಟೇ. ಇಷ್ಟು ಇವತ್ತಿನ ವ್ಲಾಗು. ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಮತ್ತು ನಿಮಗೇನಾದರೂ ಬೇರೆ ಯಾವ ಥರ ಆದರೂ ವೀಡಿಯೋಸ್ ಬೇಕಂದರೆ ನನ್ನ ಶಾಪಿಂಗ್ ವೀಡಿಯೋಸ್ ಜಾಸ್ತಿ ಮಾಡೋಣ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಇವಾಗ ಸೇಲ್ ಬರುತ್ತೆ. ಸೊ ಸೇಲಲ್ಲಿ ನಿಮಗೆ ಶಾಪಿಂಗ್ ವೀಡಿಯೋಸು ಎಷ್ಟೊಂದು ಜನಕ್ಕೆ ಹೆಲ್ಪ್ ಆಗುತ್ತೆ, ತೋರಿಸೋಣ ಅಂದ್ಕೊಂಡಿದ್ದೀನಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.